ರಾಧಾ, ಒಂದು ಎಡವಟ್ ಆಗೈತೆ. ಏನಾಯ್ತು? ಅದು ಪುಟ್ಟಕ್ಕ ಮತ್ತೆ ಅವ್ರ ಗ್ಯಾಂಗು ಗೋಡೌನ್ಗೆ ಹೋಗೋರಂತೆ. ಏನು ಹೇಳ್ತಿದ್ದೀರ? ಓ, ಪುಟ್ಟಕ್ಕ ಅವ್ರಿಗೆ ವಿಷಯ ಹೆಂಗ್ ಗೊತ್ತಾಯ್ತು? ಅವಳೊಂಥರ ವಾಸನೆ ಕಂಡು ಹಿಡಿಯೋ ಪೊಲೀಸ್ ನಾಯಿ ಇದ್ದಂಗೆ. ಯಾರು ಎಲ್ಲಿರ್ತಾರೆ ವಾಸನೆ ಕಂಡು ಹಿಡ್ಕೊಂಡೆ ಓಟಾಕ್ತಾಳೆ. ಈಗ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಯೋನ್ ಮಾಡಬೇಕು ಅಂತ ಕೇಳ್ತಿದ್ರು. ಯೋನ್ ಮಾಡೋದು ರಾಧಾ? ನೋಡಿ ರಾಜು, ಮದುವೆ ಆಗೋವರೆಗೂ ರಕ್ತದ ಕಲೆ ಅಂಟೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಹೋಮಕುಂಡ ರಕ್ತದ ಅಭಿಷೇಕನೇ ಕೇಳ್ತಿದೆ. ಹೋಗಿರೋ 2 ದರಿದ್ರಗಳ ಜೊತೆ ಇರೋರ್ನೆಲ್ಲ ಮುಗ್ಸಕ್ಕೆ ಹೇಳ್ತೀನಿ. ಏನು ಹೇಳ್ತಿದ್ಯಾ ರಾಧಾ? ದುಡ್ಡಿಗೆ ಲೆಕ್ಕ ಹಾಕೋದು ಬೇಡ. 5 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಾಕ್ಷಿಗಳು ಯಾವುದು ಉಳಿಬಾರ್ದು. ಬೇಗ ಮುಗಿಸ್ಬಿಡಕ್ಕೆ ಹೇಳಿ. ಸರಿ. ಏನಂತೀಯ? ಎಲ್ರೂ ಮುಗಿಸ್ಬಿಡು ಅಂತವಳೆ. ಅವ್ವಾ, ನೀವೇನು ಮನುಷ್ಯ ರಾಕ್ಷಸ್ರೇ? ಸಾಯಿಸೋದಷ್ಟು ಸುಲಭವ? ನೋಡವ, ನಂಗೆ ಜಿಲ್ಬೇನೂ ಬೇಡ, ಜಾಂಗಿರೂ ಬೇಡ, ನನ್ನ ಪಾಡಂಗೆ ನಾನು ಬಿಟ್ಬಿಡಿ, ನಾ ಹೊಂಟೈತೀನಿ. ನಂಜಮ್ಮ, ಹಿಟ್ಟೆಲ್ಲ ಆದ್ಮೇಲೆ ನೀನಿಲ್ಲ ಅಂತಂದ್ರೆ ಎಲ್ಲ ನಿನ್ ತಲೆ ಮೇಲೆ ಬರ್ತದೆ. ನೀನು ಹೊಸಿ ಸುಮ್ಕೆ ನನ್ನ ಜೊತೆ ಇದ್ಬಿಡು. ಇದೊಳ್ಳೆ ಕತೆ ಐತಲ್ಲೇ. ನಂಜಮ್ಮ ಚೆನ್ನಾಗಿದ್ಯಾ? ಈಟೊಂದು ಗಂಟೆ ನಾ ಚೆನ್ನಾಗೇ ಇದ್ದೆ. ಏನು ಮುಂದಕ್ಕೆ ಹೆಂಗೋ ಏನೋ ನಂಗೆ ಕಾಣೆ ಕಣವ. ಇದೇ ತಿಂಗಾಡ್ತೀಯ? ಸುಮ್ಕಿರ ಸರಿ, ನಂದೆ ನಂದಾಗದೆ. ಇಲ್ಲಾಂದ್ರೆ ಈಡ್ಗೈ ಆಗೋಯ್ತೀಯ. ಏನೋ ಅಪರೂಪಕ್ಕೆ ಮಾತಾಡ್ಸೋಣ ಅಂತ ಮಾತಾಡ್ಸಿದ್ರೆ ಇದಾಕೆ ಹಿಂಗಾಡ್ತಿದ್ಯಾ ನೀನು? ಅವ್ವ ತಾಯಿ, ಅಮ್ಮಿಗ ಕೂತ್ಕೋ. ನಂಜಮ್ಮ, ಎಲ್ರ ಹತ್ರ ಈಗ ಮಂಗ್ ಮಾತಾಡ್ತಿದ್ರೆ ಅಮ್ಮನ ಬರಕಿಲ್ವಾ? ಹಸಿ ಸುಮ್ಕೆ ಇರು. ಬಾ ನನ್ ನಿಂದೊಳ್ಳೆ. ನನಗೂ ಹಾಗೆ ಅನಿಸ್ತಿದೆ ಕಣೋ. ಈಗೇನು ಮಾಡೋದು? ಡ್ಯಾಡಿ ಹೇಳ್ದಂಗೆ ಕಾಳಿ ಮಾವನ ಆ ಕಾರ್ ಗೋಡನ್ ಕಡೆ ಹೋಗಿದ್ನ ನೋಡೋಣಂತೆ. ಅವನಿಗೂ ಫೋನ್ ಮಾಡಿ ವಿಷಯ ತಿಳಿಸುಮಾ? ಸರಿ, ಕಾಲ್ ಮಾಡು. ಹೇಳ ಪುರ್ಸೆ. ಕಾಳಿ ಮಾವ ಎಲ್ಲಿದ್ಯಾ? ವಿಷಯ ಗೊತ್ತಾಯ್ತಾ? ಲೈ, ನೀನು ಹೇಳಿದ್ರೆ ಅಲ್ವಲ್ಲ ಗೊತ್ತಾಗೋದು ವಿಷಯ ಏನು ಅಂತ. ಏನಿಲ್ಲ ವಿಷಯ ಅದು? ಅದು ಅಲ್ಲದೆ ಮನೆಯಾಗಿದ್ದ ಫ್ಲವರ್ ವಾಸ್ಗೆ ರಕ್ತದ ಕಲೆ ಬೇರೆ ಅಂಟಿತ್ತು. ನಡಿಲ್ಲ, ಗೋಡಂತ ಹೋಗಿ ಅದೇನು ನೋಡ್ಕೊಂಬರ್ಬೇಕು. ಲೈ, ಇವನ್ಲ ಹೇಳ್ತಿದ್ಯಾ? ಹೌದು ಮಾವ, ಸಾನಕ್ಕ, ಪುಟ್ಟವ್ವ, ಡ್ಯಾಡಿ 3 ಜನ ಗೋಡನ್ ಕಡೆ ಹೋಗೋರೆ. ನಾನು ಸುಮ್ಮ ಮಾತ್ರ ಮನೆಯಾಗಿದ್ದೀವಿ. ಕಾಳಿ, ನಿಂಗೆ ಹೇಗಿದ್ರು ಆ ಜಾಗ ಗೊತ್ತಲ್ವಾ? ಸ್ವಲ್ಪ ಬೇಗ ಹೋಗ್ತೀಯಾ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸುಮಾ, ನೀನೇನು ಯೋಚನೆ ಮಾಡ್ಬೇಡ ಕಣವಿ, ನಾನು ಈಗಲೇ ನೋಡ್ತೀನಿ. ಅಲ್ಲಿ ಹೋದ್ಮ್ಯಾಕ ಒಂದು ಫೋನ್ ಮಾಡು ಮಾವ. ಸರಿ ಕಣ, ಮಾಡ್ತೀನಿ. ಈಗ ಫೋನ್ ಇಡು. ಖುಷಿ, ಸ್ನೇಹಕ್ಕನ ಜೀವಕ್ಕೆ ಏನಾದರೂ ತೊಂದರೆ ಆಗಿದ್ರೆ? ಹಂಗೆಲ್ಲ ಏನೂ ಆಗ್ಬಾರ್ದಪ್ಪ ಗುಡ್ಡೆ ಆಂಜನೇಯ. ಸಹನಾ ಅಕ್ಕಂಗೋ ಇಲ್ಲ ಮಿಸ್ಟರ್ ಗೋಪಾಲ್ಗೋ ಫೋನ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ವಿಷಯ ತಿಳ್ಕೊಳ್ಳೋಣವಾ? ಬೇಡ ಕಣವಿ, ಕಾಳಿ ಮಾವ ಹೋಯ್ತೀನಿ ಅಂತ ಹೇಳೋನಲ್ಲ, ಅವನೇ ಫೋನ್ ಮಾಡ್ತಾನೆ. ಅಲ್ಲಿವರೆಗೂ ಕಾಯುಮಾ. ವಸು, ನಿಮ್ಮ ಅಮ್ಮ ಅಲ್ಲವಾ? ಅವಾಗಲೇ ಅಜ್ಜಿ ಜೊತೆ ಹೋದರು, ಇನ್ನೂ ಬಂದಿಲ್ಲ ಅಪ್ಪಯ್ಯ. ಒಂದು ಫೋನ್ ಮಾಡಿ ನೋಡು.
ಸರಿಯಪ್ಪ. ಏನಾಯ್ತಪ್ಪಯ್ಯ? ಏನಿಲ್ಲ ಕಣ್ಮಗ, ನೀನ್ ಪೂಜೆ ಮಾಡ. ಅಯ್ಯೋ ಏನು ಕಟ್ಟಿದ್ಯಾ? ನಂಜಮ್ಮ ಅವ್ರೆ, ನೀವ್ ಯಾಕೆ ಇನ್ನೂ ಭಯದಲ್ಲಿದ್ದೀರಾ? ನೀನ್ ಮಾಡ್ತಿರೋದು ನೋಡ್ತಿದ್ರೆ ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಯ್ತದೆ ಗೊತ್ತಾ. ಏ ನಂಜಮ್ಮನ್ ಬಂದಾಗ್ಲಿಂದ ಅದೇ ಆಯ್ತು, ಅದೇ ರಾಗ ಅದೇ ಹಾಡು. ನಿನಗೇನವ ಎಲ್ಲರನ್ನು ದೂರ ಮಾಡ್ಕೊಂಡು ಗುಂಡ್ರಿಗೂ ಹೆಂಗ್ ತಿರ್ಕೊಂಡು ನಿಂತಿದ್ಯಾ? ಆದ್ರೆ ನನಗೆ ನನ್ನ ಮಗ ಮಗಳು ಎಲ್ರೂ ಅವ್ರೆ. ಜೀವನ ಮ್ಯಾಕು ನನ್ಗೆ ಆಸೆ ಅದೇ. ನಾನಿರೋವರೆಗೂ ನೀವಿಬ್ರು ಏನು ಯೋಚನೆ ಮಾಡ್ಬೇಡಿ. ಒಂದಲ್ಲ 10 ಕೊಲೆ ಮಾಡಿದ್ರು ಯಾರು ಏನು ಮಾಡಕ್ಕಾಗಲ್ಲ. ಆ ತರ ಮುಚ್ಚಾಕ್ತೀರಿ. ಅಪ್ಪಯ್ಯ, ಅವ್ವ ಫೋನ್ ರಿಸೀವ್ ಮಾಡ್ತಿಲ್ಲ. ಹಂಗಾರೆ ಎಲ್ಲೋ ಆಚೆ ಹೋಗೋಣ ಅನ್ಸುತ್ತೆ. ಬರ್ತಾಳೆ ಬಿಡು. ಹುಡುಗಿ ಕರ್ಕೊಂಡ್ ಹೊಸು ಹೋಗವ್ವ, ಕರ್ಕೊಂಬ. ಹವ್ವಾ, ಉದ್ದ ಇದೆಯಾ? ನೀನು ನೀನ್ ಏನ್ ಅನ್ಕೊಂಡಿದ್ಯಾ?